ಎಲ್ಲರಿಗೂ ಶರಣಾರ್ಥಿಗಳು. ನಾನು ಶ್ರೀ ಜಗದ್ಗುರು ಬಸವನಾಗಿದ್ದೇವ ಶರಣರು, ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ, ಚಿತ್ರದುರ್ಗ. ಇವತ್ತು ಲೈವ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ, ಇವತ್ತೆಲ್ಲವೂ ಕೂಡ SSLC ಮಕ್ಕಳಿಗೆ ಪರೀಕ್ಷೆಯ ದಿನ ಆಗಿದೆ, ಪರೀಕ್ಷೆ ಪ್ರಾರಂಭ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಭಾಳ ಉತ್ತಮವಾಗಿ ಬರೆದು ಬಾಬಾ ಸಾಹೇಬರ ರೀತಿಯಲ್ಲಿ, ಭಗವಾನ್ ಬುದ್ಧರ ರೀತಿಯಲ್ಲಿ, ವಿಶ್ವಗುರು ಬಸವಣ್ಣನವರ ರೀತಿಯಲ್ಲಿ ತಮ್ಮ ಉಪಜೀವನದಲ್ಲಿ ಸಾತ್ವಿಕತೆಯಿಂದ, ನಿಸ್ವಾರ್ಥತೆಯಿಂದ, ಪ್ರಾಮಾಣಿಕತೆಯಿಂದ ಅಭೂತಪೂರ್ವವಾದಂಥ ಜೀವಮಾನದ ಸಾಧನೆಯನ್ನು ಮಾಡೋಕ್ಕೆ ಆಗಲಿ. ಇವತ್ತು SSLC ಪರೀಕ್ಷೆ ಭಾಳ ಅತಿ ಮುಖ್ಯವಾದಂಥ ಒಂದು ಪರೀಕ್ಷೆ. ಇದು ತಮ್ಮ ಜೀವಮಾನವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ದಾರಿಯಲ್ಲಿ ಇರ್ತಕ್ಕಂಥ ಪರೀಕ್ಷೆ. ಹಾಗಾಗಿ ಸಾಕಷ್ಟು ತಾಳ್ಮೆ ಸಂಯಮದಿಂದ ಪರೀಕ್ಷೆಯನ್ನು ಬರೀರಿ, ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ಪರೀಕ್ಷಾ ಸಮಯದಲ್ಲಿ ಯಾವುದೇ ಗೊಂದಲಗಳನ್ನು ಉಂಟು ಮಾಡಿಕೊಂಡು ಈ ಉತ್ತರ ಸರಿನಾ ಆ ಉತ್ತರ ಸರಿನಾ ಅಂಥೇಳಿ ಉತ್ತರವನ್ನು ನಿಷ್ಕರ್ಷೆ ಮಾಡೋಕ್ಕೆ ಹೋಗಬೇಡಿ. ಯಾವ ಪ್ರಶ್ನೆಗೆ ಯಾವ ಉತ್ತರ ನಿಮಗೆ ನಿಖರವಾಗಿ ಗೊತ್ತಿದೆ ಅವನ್ನು ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಮೊದಲು ಬರೆದ್ಬಿಡಿ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದರೆ ಬರುವಂಥ ಪ್ರಶ್ನೆಗಳನ್ನ ಎರಡನೇ ಆದ್ಯತೆ ಕೊಡಿ. ಸಂಪೂರ್ಣವಾಗಿ ಯೋಚನೆ ಮಾಡಬೇಕು ಅನ್ನೋಂಥ ಪ್ರಶ್ನೆಗಳನ್ನ ಕೊನೆಗೆ ಇಟ್ಕೊಳ್ಳಿ. ಹಾಗೆ ಮಾರ್ಜಿನ್ ಇರ್ತದೆ, ಎಷ್ಟು ಪ್ರಶ್ನೆಗಳನ್ನ ಬರಿಬೇಕು ಅನ್ನೋಂಥ ಅಂಕಗಳ ವ್ಯವಸ್ಥೆನೂ ಕೂಡ ಇರುತ್ತೆ. ಅಷ್ಟು ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಓದ್ಕೋಬೇಕು, ಆಮೇಲೆ ನಂತರದಲ್ಲಿ ಉತ್ತರ ಬರೆಯೋಕ್ಕೆ ಪ್ರಾರಂಭ ಮಾಡಿ. ಹಾಗೆ ಯಾವುದೇ ಗೊಂದಲಗಳು ಇಲ್ಲದಾಗೆ ಪರೀಕ್ಷೆಯನ್ನು ಮುಕ್ತವಾಗಿ ಸಬ್ಜೆಕ್ಟಿಗೆ ಅನುಗುಣವಾಗಿ ಪ್ರಶ್ನೋತ್ತರಗಳನ್ನು ಬರೀರಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಹಾಗೆ ಇವತ್ತು ರಾಷ್ಟ್ರೀಯ ಜನಾಂಗೀಯ ತಾರತಮ್ಯ ನಿರ್ಮೂಲನಾ ದಿನ, ಇವತ್ತು ಮಾರ್ಚ್ 21. ಹಾಗಾಗಿ ಎಲ್ಲರೂ ಕೂಡ ಮಾನವರು, ಎಲ್ಲ ಮಾನವರಲ್ಲೂ ಅರಿತಕ್ಕಂಥದ್ದು ಒಂದೇ ರಕ್ತ. ಹಾಗಾಗಿ ದೇಹ, ಗುಣ, ಸ್ವಭಾವಗಳು ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೂ ವಿಚಾರಗಳ, ಚಿಂತನೆಗಳ ಭೇದಗಳು, ವ್ಯತ್ಯಾಸಗಳು ಇದ್ದಾಗ್ಯೂ ಕೂಡ ನಾವೆಲ್ಲರೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ, ಇಂಡಿಯಾದಲ್ಲಿ ಬರ್ತಕ್ಕಂಥ ಪ್ರಜೆಗಳು ಅಂತಕ್ಕಂಥ ವಿಚಾರದಿಂದ ನಮ್ಮ ಪೀಠಿಕೆಯಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಗುಣ ಸ್ವಭಾವಗಳನ್ನು ಇಟ್ಕೊಳ್ಳೋಣ. ಅಂಥ ಗುಣಗಳಿಲ್ಲ ಅಂತಂದರೆ ಸುಧಾರಣೆ ಆಗೋಣ. ಯಾವುದೇ ಭೇದ ಭಾವಗಳನ್ನು ಮಾಡಿದಾಗೆ ನಮ್ಮ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳನ್ನು ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ನಿಸ್ವಾರ್ಥ, ನಿರಂಭಾವ, ಕಾಮವಿಮುಕ್ತಿ, ಶುದ್ಧತೆಯ ದಾರಿಯಲ್ಲಿ ನಡೆಯೋಣ. ಸಂವಿಧಾನದ ಜೊತೆಗೆ ಉಪಜೀವನ ಮಾಡೋಣ. ಇಂಡಿಯಾವನ್ನು ವಿಶ್ವಗುರುವಾಗಿ ಮಾಡೋದ್ರೆಡೆಯಲ್ಲಿ ನಾವು ಕೂಡ ಪಾತ್ರ ವಹಿಸೋಣ ಅಂತಕ್ಕಂಥ ಕರೆ ಕೊಟ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೇನೆ. ಹಾಗೆ ನಾಳೆ ಭಾಳಷ್ಟು ಜನ ರಾಜ್ಯದಾದ್ಯಂತ ನಮ್ಮ ಜಗದ್ಗುರು ಛಲವಾದಿ ಗುರುಪೀಠದ ಭಕ್ತರು ಮತ್ತು ವಿಶೇಷವಾದಂಥ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ನಮ್ಮ ಗುರುಪೀಠದ ಭಕ್ತರು ನಮ್ಮ ಹುಟ್ಟುಹಬ್ಬದ ವಿಶಸ್ಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳನ್ನು ಕೊಡಲಿ, ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ಹಾರೈಸಿ ನನ್ನೆರಡು ಶುಭಾಶಯದ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಅಂಬೇಡ್ಕರ್, ಜೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ತಥಾಗತ ಗೌತಮ ಬುದ್ಧ.